ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕಟ್ಟದ ಕೋಳಿ ಸುಕ್ಕ ಮಾಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಇಲ್ಲಿ 3 kg ಕೋಳಿ ಮಾಂಸವನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಮೊದಲಿಗೆ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇನೆ. ಹುರಿದಿಟ್ಟುಕೊಂಡಂತಹ ಒಂದು 30-35 ಮೆಣಸು ತಗೊಂಡಿದ್ದೇನೆ. ಬ್ಯಾಡಗಿ ಮೆಣಸು ಹಾಗೂ ಊರಿನ ಮೆಣಸು 2 ಉಂಟು ಇದರಲ್ಲಿ. ಇದಕ್ಕೆ ಸ್ವಲ್ಪ ಹುಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇಷ್ಟು ಹುಳಿ ಉಂಟು. ಆಮೇಲೆ ಹುರಿದಿಟ್ಟುಕೊಂಡಂತಹ ಒಂದು 5-6 ಚಮಚದಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ. 4 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಅರಶಿನ, ಅರ್ಧ ಚಮಚ ಸಾಸಿವೆ ಹಾಗೂ ಅರ್ಧ ಚಮಚ ಮೆಂತೆ, ಒಂದು 10 ಬೆಳ್ಳುಳ್ಳಿ, 10 ಕರಿಮೆಣಸು ಇದನ್ನೆಲ್ಲ ತಗೊಂಡು ಈಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಮಸಾಲೆಯನ್ನು ನೈಸಾಗಿ ಗ್ರೈಂಡ್ ಮಾಡಾಗಿದೆ. ಮೆಣಸು ಹಾಗೂ ಹುಳಿಯನ್ನು ಮೊದಲಿಗೆ ಗ್ರೈಂಡ್ ಮಾಡಿದ್ದೇನೆ. ಅನಂತರ ಮಿಕ್ಕಿದ್ದನ್ನು ಗ್ರೈಂಡ್ ಮಾಡಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಅನಂತರ ಮಿಕ್ಸಿ ತೊಳೆದು ಅದರ ನೀರನ್ನು ಕೂಡ ಇದಕ್ಕೆ ಹಾಕಬೇಕು. ತುಂಬ ಗಟ್ಟಿಯಾಗಿ ಮಸಾಲೆ ಇರಬಾರ್ದು, ಅದು ಚಿಕನ್ ಬೇಯುವ ಹಾಗೆ ನೀರು ಇಡಬೇಕು. ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗ್ತದೆ. ಅನಂತರ ಇದನ್ನೆಲ್ಲ ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇಲ್ಲಿ ಕಟ್ಟದ ಕೋಳಿ ಎಲ್ಲ ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು. ಇದು 3 kg ಕೋಳಿ ಉಂಟಲ್ಲ, ಇದರಲ್ಲಿ ಆದ ಕಾರಣ ದೊಡ್ಡ ಪಾತ್ರೆ ಬೇಕಾಗ್ತದೆ. ಇದನ್ನೆಲ್ಲ ಈಗ ಹಾಕಿ ಇದಕ್ಕೆ ಕೋಳಿ ಮಾಂಸವನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಟ್ಟು ಮಾಡಿ ಮಿಕ್ಸ್ ಮಾಡಬೇಕು. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಇದನ್ನು ಹಾಕಿಕೊಂಡಿದ್ದೇನೆ. ಮೀಡಿಯಂ ಗಾತ್ರದ 4 ಈರುಳ್ಳಿ ತಗೊಂಡಿದ್ದೇನೆ. ಹಾಗೆಯೇ ಒಂದು ಟೊಮೆಟೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಇದಕ್ಕೆ ಹಾಕಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ಇನ್ನೊಂದು 1.5 ಗಂಟೆಯಷ್ಟು ಹೊತ್ತು ಬೇಕಾಗ್ತದೆ ಇದು ಬೇಯಲಿಕ್ಕೆ. ಇದು ಬಾಯ್ಲರ್ ಕೋಳಿಯ ಹಾಗೆ ಬೇಗನೆ ಬೇಯುವುದಿಲ್ಲ, ಸ್ವಲ್ಪ ಹೊತ್ತು ಜಾಸ್ತಿ ಬೇಕು ಬೇಯಲಿಕ್ಕೆ. ಇನ್ನು ಸುಕ್ಕ ಮಾಡಲಿಕ್ಕೆ ಇಲ್ಲಿ 3 ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೇನೆ. ಸ್ವಲ್ಪ ಕಲರ್ ಬರುವವರೆಗೂ ಇದನ್ನು ಹುರಿಬೇಕು. ಹಾಗೆಯೇ 2 ಕಪ್ನಷ್ಟು ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ. ಅದನ್ನು ಕೂಡ ಇದರೊಟ್ಟಿಗೆ ಹಾಕಿ ಹುರಿತಾ ಇದ್ದೇನೆ. ತೆಂಗಿನ ತುರಿ ಕೂಡ ಹಾಗೆಯೇ ಒಳ್ಳೆ ಫ್ರೈ ಆಗಬೇಕು, ಹಾಗಾದರೆ ಚಿಕನ್ ಸುಕ್ಕ ಸೂಪರ್ ಆಗ್ತದೆ. ಇನ್ನೂ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಇದರೊಟ್ಟಿಗೆ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಒಂದು ಸುತ್ತು ತಿರುಗಿಸಬೇಕು. ಹುಡಿಯಾಗಿ ಹೀಗೆ ಇರಬೇಕು. ಅನಂತರ ಇಲ್ಲಿ ಒಂದು ಟೊಮೆಟೊ ಹಾಗೂ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ರೆಡಿ ಮಾಡಿ ಇಟ್ಟುಕೊಂಡದ್ದನ್ನು ಹಾಕ್ತಾ ಇದ್ದೇನೆ. ಇದನ್ನು ಇನ್ನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ, ಒಮ್ಮೆ ಇದು ಫ್ರೈ ಆದ್ದು. ಇಲ್ಲಿ ಈಗ ಕೋಳಿ ಮಾಂಸ ಬೆಂದಿದೆ. ಇನ್ನು ಇಲ್ಲಿ ಕಟ್ಟದ ಕೋಳಿಯ ಪುಳಿ ಮಂಚಿ ರೆಡಿಯಾಗಿದೆ. ಇನ್ನು ಇದರಿಂದ ನಾವು ರೆಡಿ ಮಾಡಿ ಇಟ್ಟುಕೊಂಡಂತಹ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇಲ್ಲಿ ಮಸಾಲೆ ಗಟ್ಟಿಯಾಗಿ ಉಂಟು, ತುಂಬ ನೀರಾಗಬಾರ್ದು. ನೀರಾದರೆ ಚಿಕನ್ ಪೀಸ್ ಮಾತ್ರ ಬರ್ತದೆ, ಮಸಾಲೆ ಅದರಲ್ಲಿ ಹಿಡಿದಿರಬೇಕು. ಇದನ್ನು ಇದಕ್ಕೆ ಹಾಕಿ ಇನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಕಟ್ಟದ ಕೋಳಿಯ ಸುಕ್ಕ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.